ಹಾಯ್ ಹಲೋ ವೆಲ್ಕಮ್ ಟು ಮೈ 16th ಡೇ ವ್ಲಾಗ್. ಇವತ್ತು ನನ್ನ 16ನೇ ದಿನದ ವ್ಲಾಗ್. ಇದೇನಲ್ಲಪ್ಪ ಬೆಳಗ್ಗೆ ಚಿಲ್ಲರೆ ಕಾಸು ಹಿಡ್ಕೊ ಹೊಟ್ಟವನೇ ಅನ್ಕೊಂಡ್ರ ಎಂಥದ್ದು ಇಲ್ಲ. ಅಂಗಡಿಗೆ ಸಾಮಾನು ತರಬೇಕಾಯ್ತು. ನಮ್ಮ ಮೊದಲೇ ಚಿಲ್ಲರೆ ಅಂಗಡಿ ಆಗಿರೋದ್ರಿಂದ ನಮ್ಮ ಅಂಗಡಿಯಲ್ಲಿ ಉಳ್ಕೊಂಡಿರೋ ಚಿಲ್ಲರೆನ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಸಿ ಚಿಲ್ಲರೆನ ನೋಟ್ ಮಾಡಿಸಿ ನಾನು ಇವಾಗ ಇದು ಎಕ್ಸ್ಚೇಂಜ್ ಮಾಡೋಕೆ ಹೋಗ್ತಾ ಇರೋದು ನಮ್ಮ ಕ್ಯಾಸೆಟ್ ಅಂಗಡಿ ಶಶಿಯಣ್ಣವ್ರ ಅಂಗಡಿಗೆ. ಹಲೋ ಹಾಯ್. ಚಿಲ್ಲರೆ ಕೊಟ್ಟು ನೋಟ್ ಮಾಡಿಸ್ಕೊಂಡು ಮನುನ ಮಾತಾಡಿಸ್ಕೊಂಡು ಹಂಗೆ ನಾನು ಮದ್ದೂರು ಕಡೆ ಹೊರಟೆ. ಇವತ್ತು ಬೆಳಿಗ್ಗೆ ಎದ್ದಾಗಿಂದ ಯಾಕೋ ಒಂಥರ ಮೂಡೇ ಸರಿ ಇಲ್ಲ, ಮನಸ್ಸೇ ಒಂಥರ ಬೇಜಾರು, ಏನೋ ಒಂಥರ ಏನು ಮಾಡಬೇಕು ಏನು ಬಿಡಬೇಕು ಏನು ಯೋಚನೆ ಮಾಡೋಕ್ಕಾಗದಿರೋ ಒಂಥರ ಏನೋ ಬೇಜಾರಾದ ಥರ ಫೀಲ್ ಆಗ್ತಾಯಿತ್ತು. ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರಪ್ಪ ಇದ್ದೀರಿ ಅಂಗಡಿಲೇ? ಅಂಗಡಿ ಬೂಟ್ ಅಲ್ಲಿ ಇಲ್ಲಿ ಹೋಗಿ ನಿಂತ್ಕೋತಾ ಇರಿ ನೀವು ಸುಮ್ಮನೆ. ಇಲ್ಲಿ ನನಗೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡು ನಾನು ಮುಂದೆ ಪೇಟೆ ಬೀದಿ ಕಡೆ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ಯಾಕೋ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅನಿಸ್ತು. ಯಾಕೋ ಬೆಳಗ್ಗೆಯಿಂದ ಬೇಜಾರಾಗಿರೋದ್ರಿಂದ ಮನಸ್ಸು ಸರಿ ಇಲ್ಲದೆ ಇರೋದ್ರಿಂದ ಒಂದು ರೌಂಡು ಹೊಳೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದರೆ ಒಳ್ಳೇದಾಗ್ಬೋದೇನೋ, ಮನಸ್ಸು ಸರಿ ಹೋಗ್ಬೋದೇನೋ ಅಂದ್ಬಿಟ್ಟು ನಾನು ಸೀದಾ ನಮ್ಮ ಬಾಸ್ ನೋಡ್ಕೊಬರೋಕ್ಕೆ ಹೊರಟೆ ಆಗ್ಬಿಟ್ಟೆ. ನಾನು ಯಾವಾಗ ಬಂದರೂ ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ರೌಂಡು ಇಲ್ಲಿ ನಿಂತು ಸುತ್ತ ಹೊಳೆ ನೋಡೋದು ನನ್ನದೊಂದು ಅಭ್ಯಾಸ. ಯಾಕೆ ಅಂತಂದರೆ ಅಲ್ಲಿ ನಿಂತ್ಕೊಂಡು ಸುತ್ತ ಅಲ್ಲಿಂದ ನೋಡಿದ್ರೆ ಸುತ್ತ ವ್ಯೂ ಸೂಪರಾಗಿ ಕಾಣಿಸ್ತದೆ. ಅದಕ್ಕೋಸ್ಕರ ಒಂದು ರೌಂಡ್ ನೋಡ್ಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀನಿ. ಇನ್ನು ದೇವಸ್ಥಾನದ ವಿಚಾರಕ್ಕೆ ಬಂದರೆ ಇಲ್ಲಿನ ದೇವಸ್ಥಾನ 550 ವರ್ಷಗಳ ಇತಿಹಾಸ ಇರುವಂಥ ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಆದಂಥ ದೇವಸ್ಥಾನ. ಹಾಗೆ ಇದು ಶಿಂಷಾ ನದಿ ದಡದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಇಲ್ಲಿ ಪ್ರಖ್ಯಾತಿ ಹೊಂದಿದೆ. ಈ ದೇವಸ್ಥಾನವನ್ನ ಶ್ರೀಪಾದರಾಜರು ಹಾಗೂ ವ್ಯಾಸರಾಯರು ಇಬ್ಬರು ಗುರು ಶಿಷ್ಯರು ಸೇರಿ ಈ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಉಲ್ಲೇಖ ಇದೆ. ವ್ಯಾಸರಾಯರು 732 ಕಡೆ ಆಂಜನೇಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡವ್ರೆ. ಅದರಲ್ಲಿ ಈ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ಕೂಡ ಒಂದು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಮೂರ್ತಿಯ ವಿಶೇಷತೆ ಏನು ಅಂತಂದರೆ, ಆಂಜನೇಯ ದೇವರು ಹನುಮ, ಭೀಮ, ಮಧ್ವ ಎಂಬ 3 ಅವತಾರದಲ್ಲಿ ಇದ್ದಾರೆ. ಬಲಗೈಯ 2 ಬೆರಳುಗಳು ಉದ್ದ ಇರುವುದು ಮಧ್ವ ಅವತಾರ, ಎಡಗೈಲಿ ಸೌಗಂಧಿಕ ಪುಷ್ಪ ಇರುವುದು ಭೀಮಾವತಾರ. ದೇವರಿಗೆ ಜುಟ್ಟು ಸಹ ಇದೆ. ಇಲ್ಲಿನ ವಿಶೇಷ ಅಂದರೆ ದೇವಸ್ಥಾನದಲ್ಲಿ 4 ಆಣೆ ದುಡ್ಡು ಕೊಡ್ತಾರೆ, ಅಂದರೆ 4 ಆಣೆ ಕಾಯಿನ್ ಕೊಡ್ತಾರೆ. ಅದನ್ನು ನೋಟಿನ ಜೊತೆಗೆ ಇಟ್ಕೊಂಡು ತಮಗೆ ಏನಾಗಬೇಕು ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಅದನ್ನು ಪ್ರಾರ್ಥನೆ ಮಾಡಿ ಇದನ್ನು ದೇವರ ಪಾದದಲ್ಲಿ ಹಾಕಿದರೆ ನಾವು ಹೊಂದ್ಕೊಂಡು ಕೆಲಸ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ವಿಶೇಷ ನಂಬಿಕೆ. ಮತ್ತು ಇಲ್ಲಿಗೆ ಮಧ್ವ ತೀರ್ಥರು ಹಾಗೂ ಬ್ರಹ್ಮಣ್ಯ ತೀರ್ಥರು ಬಂದು ಇಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಕದಂಬ ಋಷಿಗಳು ಕೂಡ ಬಂದು ತಪಸ್ ಮಾಡ್ತಿದ್ರಂತೆ. ಈ ಹಿಂದೆ ಶಿಂಷಾ ನದಿ ಕದಂಬ ನದಿಯಾಗಿತ್ತು, ಆನಂತರ ಅದು ಶಿಂಷಾ ನದಿಯಾಗಿ ಬದಲಾಗಿದೆ. ಇನ್ನು ಈ ಹನುಮ ಜಯಂತಿ, ರಾಮನವಮಿ, ಶ್ರಾವಣ ಮಾಸ, ಕಾರ್ತಿಕ್ ಮಾಸ ಇಂಥ ಟೈಮ್ಗಳಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೀತವೆ. ಮಹಾರಥೋತ್ಸವ ಕೂಡ ನಡೆಯುತ್ತೆ. ಇನ್ನು ಇಲ್ಲಿ ಅಭಿಷೇಕ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಎಂಬ ಒಂದು ನಂಬಿಕೆ. ಇದಿಷ್ಟು ನಮ್ಮ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರಸಿದ್ಧವಾದಂಥ ಹಿನ್ನೆಲೆ. ನಾನೀಗೆ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಯಾವಾಗ ಬಂದ್ರೂ ಕೂಡ ಇಲ್ಲಿ ಹೊಳೆ ಮೆಟ್ಲ ಹತ್ರ ಕೂತಿದ್ದು ಒಂದು 10 ನಿಮಿಷ ಒಬ್ಬನೇ ಕೂತಿದ್ದು ಹೋಗುವಂಥದ್ದು ಒಂದು ವಾಡಿಕೆ. ಅದೇ ಥರ ಪ್ರಸಾದ ಇಸ್ಕೊಂಡು ಮೆಟ್ಲು ಇಳ್ಕೊಂಡು ಕೆಳಗಡೆ ಬರ್ತಾಯಿದೆ. ಇನ್ನೊಂದು ಮೆಟ್ಲು ಕಾಲನ್ನ ಕೆಳಗಡೆ ಇಡಬೇಕು. ಅಷ್ಟರಲ್ಲಿ ನನಗೆ ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದೆ ನಾಗಣ್ಣ. ನನಗೆ ಹಾವಂದ್ರೇ ಭಯ. ಅಂಥದ್ರಲ್ಲಿ ಈ ಥರ ದೊಡ್ಡ ಹಾವು ನೋಡಿದ್ರೆ ಅಂತೂ ಹಾರ್ಟ್ ಅಟ್ಯಾಕಾಗೆ ಸುತ್ತೋಗ್ಬಿಡ್ತೀನಿ ಕ್ಲೋಸಪ್ಪಲ್ಲಿ ನೋಡಿದ್ರೆ. ಇನ್ನು ನಾನೇ ಒಂದು 2-3 ಮರಿ ಹಾವುಗಳನ್ನ ಹಿಡಿದು ಸೇಫ್ಟಿ ಜಾಗಕ್ಕೆ ಬಿಟ್ಟಿದ್ದೀನಿ. ಆದರೆ ಇದು ಈ ಥರ ದೊಡ್ಡ ದೈತ್ಯವಾದಂಥ ಹಾವು ನೋಡಿದ್ರೆ ಅಂತೂ ಎದೆ ಹೊಡ್ಕೊಂಡೇ ಸುತ್ತೋಗ್ಬಿಡ್ತೀನಿ. ಅಂಥದ್ರಲ್ಲಿ 2 ನಿಮಿಷ ಮರಿದಿದ್ರೆ ನಾನಿವತ್ತು ನನ್ನ ಕತೆ ಅಧೋಗತಿ ಆಗೋಗಿರೋದು. ಕಲ್ಸಂದಿ ಒಳಗಡೆ ಕಪ್ಪೆ ಸಿಕ್ಕೈತೆ, ಅದನ್ನು ತಿಂತಾಯಿತೆ ನೋಡಿ. ನಾನು ಫಸ್ಟ್ ಇದನ್ನು ನೋಡಿದಾಗ ಅಷ್ಟೊಂದು ಪೂರ ಏನೂ ಕಾಣಲಿಲ್ಲ, ಬರೀ ತಲೆ ಮತ್ತು ಸ್ವಲ್ಪ ಒಂದಿಷ್ಟು ಉದ್ದ ಮಾತ್ರ ಕಾಣಿಸ್ತು. ಇದು ನೋಡ್ಬಿಟ್ಟು ಯಾವುದೋ ಕೆರೆ ಹಾವೋ ಅಥವಾ ಹೊಳೆ ಒಳಗಿಂದ ಬಂದಿರೋ ಯಾವುದೋ ನೀರಾವಿನೋ ಇರಬೇಕು ಅಂತ ಅಂದ್ಕೊಂಡೆ. ಇದು ಯಾವಾಗ ಒಂದು ಸಲ ತಲೆ ಎತ್ತಿ ಹಿಂದೆಗಡೆ ಮಾರ್ಕ್ನ ತೋರಿಸ್ತು ನಮಗೆ, ಅಲ್ಲಿ ನೋಡಂತೂ ನನಗೆ ಕೈ ಕಾಲೇ ಆಡಿಲ್ಲ. ಮತ್ತು ಅಲ್ಲಿಂದ ಬಂದು ಈ ಬಿಲ್ದೊಳಗಡೆ ಹೋಗಿ ಸೇರ್ಕೊಬಿಡ್ತು. ಮತ್ತು ನಾನು ಕೂಡ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿರ್ತಕ್ಕಂಥದ್ದೆಲ್ಲ ನೋಡಿಕೊಂಡು, ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಜಾಗ ಅಂತಂದರೆ ಇಲ್ಲಿದೆ ನೋಡಿ, ಭಗವದ್ಗೀತಾ ಮಂದಿರ ಅಂತ. ಭಗವದ್ಗೀತೆಯಲ್ಲಿ ಬರುವಂಥ ಎಷ್ಟು ಪ್ರಕಾರಗಳು ಬರ್ತಾವೋ ಅಷ್ಟನ್ನೂ ಕೂಡ ಇಲ್ಲಿ ಕಲ್ಲಿನ ಮೇಲೆ ಅದನ್ನು ಬರವಣಿಗೆ ಮಾಡಿಸಿ ಅದನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಮುಂದಿನ ಪೀಳಿಗೆಗೆ
ಭಗವದ್ಗೀತೆಯಲ್ಲಿ ಬರುವಂತೆಲ್ಲ ಆಕಾರಗಳು ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ಬಂದು ಇದೆಲ್ಲ ನೋಡಾದ್ಮೇಲೆ ಮನ್ಸಿಗೆ ಸ್ವಲ್ಪ ವಿರಳ ಅನ್ನಿಸ್ತು, ಸ್ವಲ್ಪ ಸಮಾಧಾನ ಅನ್ನಿಸ್ತು. ಮತ್ತು ನನ್ನೇನು ನನ್ನ ಕೆಲಸಕ್ಕೆ ನಾನು ಹೊರಟೆ. ಮದ್ದೂರಿಗೆ ಬಂದಿದ್ದು ನನ್ನ ಅಂಗಡಿ ಸಾಮಾನು ತೊಗೋಬೇಕಾಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ವಾಪಸ್ಸು ಮನೆ ಕಡೆ ಹೋದೆ. ಮನೆಗೆ ಹೋಗಿ ಅಮ್ಮನಿಗೆ ಸ್ವಲ್ಪ ಕಣ್ಣಿಂದು ಪ್ರಾಬ್ಲಮ್ ಇತ್ತು, ಕಣ್ಣನ್ನು ಚೆಕಪ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಕಣ್ಣು ತೋರ್ಸೋಕ್ಕೆ ಅಂದ್ಬಿಟ್ಟು ನಿಡ್ಗಾಡ್ತಲ್ಲಿರುವಂಥ ಸಾಯಿಬಾಬಾ ಶ್ರೀವಾಶ್ರಮಕ್ಕೆ ಹೋಗಿದ್ದೆ, ದೇವಸ್ಥಾನದ ಹತ್ರ. ಅಲ್ಲಿ ಫ್ರೀಯಾಗಿ ನೋಡ್ತಾರೆ ಅನ್ನೋ ಕಾರಣ ಅಲ್ಲ, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಕರ್ಕೊಂಡೋಗಿದ್ದೆ ಅಮ್ಮನ್ನ. ಯಾಕೆಂದರೆ ನಾನು ಒಂದು ಸಲ ಹೋಗಿ ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದೆ. ಮತ್ತು ನನ್ನ ಫ್ರೆಂಡ್ಗಳು ಬಂದು ಅಲ್ಲಿ ಮಾಡಿಸ್ಕೊಂಡು ಬಂದಾದಮೇಲೆ ಅಲ್ಲಿ ನೋಡಿದಂಥ ರೀತಿನ, ಅಲ್ಲಿಂದ ಆದಂಥ ಉಪಯೋಗನ ಹೇಳಿ ನಮ್ಮನ್ನು ಕೂಡ ಒಂದು ಸಲ ಕಳಿಸಿದ್ರು. ನಾನು ಕೂಡ ಹೋಗಿ ತೋರಿಸ್ಕೊಂಡು ಬಂದೆ. ನನಗೂ ಚೆನ್ನಾಗಿ ನೋಡ್ತಾರೆ ಅಂತ ಕೂಡ ಅನಿಸ್ತು. ಹಂಗಾಗಿ ಇವತ್ತು ನಮ್ಮ ಅಮ್ಮನೂ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನ ಕರ್ಕೊಬಂದು ಚೆಕಪ್ ಎಲ್ಲ ಮುಗಿಸಿ ಮಾಡಾದ್ಮೇಲೆ ಅವರು 22ನೇ ತಾರೀಕು ಬಂದು ಕನ್ನಡಕ ಇಸ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿಂದ ಹೊರಗಡೆ ಬಂದು ನಾವು ಆಶ್ರಮ ಎಲ್ಲ ಒಂದು ದೇವಸ್ಥಾನ ಸುತ್ತ ಎಲ್ಲ ಹೇಗಿದೆ ಅಂತ ಒಂದು ರೌಂಡು ನೋಡಿಕೊಂಡು ನಾನು ನಮ್ಮಮ್ಮ ಮತ್ತೆ ವಾಪಸ್ ಬಂದ್ವಿ. ಮತ್ತು ನಿಮ್ಮಗಳಿಗೆ ಯಾರಿಗಾದರೂ ಕೂಡ ಕಣ್ಣಿನ ದೃಷ್ಟಿದು ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ನಿಡ್ಗಾಡ್ತಲ್ಲಿರುವಂಥ ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಂದು ಒಂದು ಸಲ ಚೆಕಪ್ ಮಾಡಿಸ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡು ಕೊಡೋ ಆಗಿಲ್ಲ, ಫ್ರೀಯಾಗಿ ಉಚಿತವಾಗಿ ನೋಡ್ತಾರೆ. ಮತ್ತು ಚೆಕಪ್ ಮಾಡಿ ನಿಮಗೆ ಕನ್ನಡಕ ಕೂಡ ಫ್ರೀಯಾಗಿ ಅವರೇ ಕೊಡ್ತಾರೆ. ದಯವಿಟ್ಟು ಈ ಥರ ಒಂದು ಒಳ್ಳೆ ಕಾರ್ಯಗಳನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಫ್ರೀಯಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಯಾವಾಗ ಬೇಕಾಬಿಟ್ಟಿಯಾಗಿ ನೋಡ್ತಾರೆ, ಏನೋ ಕೇರ್ಲೆಸ್ಸಾಗಿರ್ತಾರೆ ಅಂತ ಅಂದ್ಕೋಬೇಡಿ. ತುಂಬ ಚೆನ್ನಾಗಿ ನೋಡ್ತಾರೆ. ಅದನ್ನು ದಯವಿಟ್ಟು ಆದಷ್ಟು ಯಾರ್ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಬಂದು ಇಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನನ್ನ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.